ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ಅಕ್ಕಿ ಹಿಟ್ಟಿನ ರೈಸ್ ಫ್ಲೋರ್ ಗರಿ ಗರಿಯಾದ ದೋಸೆಯನ್ನು ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಬಹಳ ಆರೋಗ್ಯಕರ, ಹಾಗೆ ಅದಕ್ಕೆ ಇನ್ನು ಯಾವ ರೀತಿ ನಾನು ಇಂಗ್ರೀಡಿಯೆಂಟ್ಸ್ನ ಬಳಕೆ ಮಾಡಿದ್ದೀನಿ, ಹೆಲ್ದಿಯಾಗಿ ಆರೋಗ್ಯಕರವಾಗಿ ನಾವು ಹೇಗೆ ಮಾಡ್ಕೋಬೋದು, ಗರಿ ಗರಿಯಾಗಿ ಹೇಗೆ ಬೇಯಿಸ್ಕೋಬೋದು, ಮೃದುವಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನೆಲ್ಲ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಸಪೋರ್ಟ್ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಆಗ್ತಾನೆ ವಿಡಿಯೋನ ಪ್ರಾರಂಭ ಮಾಡೋಣ, ಬನ್ನಿ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ 2.5 ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಮಾಡಿಸಿರೋದಾದರೂ ಆಗ್ಬೋದು ಅಥವಾ ಅಂಗಡಿಯಿಂದ ತಂದಿರೋದಾದರೂ ಆಗ್ಬೋದು. ಆ ಗ್ಲಾಸ್ನಲ್ಲಿ 2.5 ಗ್ಲಾಸ್ ಅಕ್ಕಿ ಹಿಟ್ಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿಯನ್ನು ಚಾಪ್ ಮಾಡಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆ, ಸೋಂಪು ಇದೆಷ್ಟನ್ನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿಗೆ ಹಾಕ್ಕೊಳ್ಳೋದು. ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಇಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟು ಚಿಕ್ಕದು ಎರಡನ್ನು ಹೋಳು ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಕ್ಯಾರೆಟು ಮತ್ತು ಬೀನ್ಸನ್ನು ಹಸಿಮೆಣಸಿನ್ಕಾಯನ್ನು ನಾನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಬರ್ತೀನಿ. ಇನ್ನು ಬಾಕಿದನ್ನೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡು ನಂತರ ನಾವು ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಸೋಂಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಸೋಂಪು ಜೀರ್ಣಕ್ರಿಯೆಗೆ ಉತ್ತಮ ಅಂತ ನಾನು ಬಳಸ್ತೀನಿ. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನೀವು ಹೆಚ್ಚಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು ದಪ್ಪ ಗೆಂಡೆ ಈರುಳ್ಳಿಯನ್ನು ನಾನಿಲ್ಲಿ ಬಳಸಿದ್ದೀನಿ. ಈಗ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೇಯಿಸಿರ್ತಕ್ಕಂಥ ಕ್ಯಾರೆಟು, ಬೀಟ್ರೂಟು ಮತ್ತು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇದನ್ನೆಲ್ಲ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಈ ನೀರನ್ನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ರುಬ್ಕೊಂಬಂದ ಮಿಶ್ರಣವನ್ನು ಈ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ದೊಡ್ಡ ಜಾರ್ನಲ್ಲಿ ಆಗಲಿಲ್ಲ, ಸಣ್ಣ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ರೀತಿ ನುಣ್ಣಗಿರಬೇಕು. ಈಗ ಇದನ್ನು ಹಾಕ್ಕೊಂಡು ನಂತರ ಜಾರ್ ತೊಳೆದು ನೀರು ಹಾಕ್ಕೊಂಡು ಮಿಕ್ಕಿರ್ತಕ್ಕಂಥ ಈ ನೀರನ್ನು ಹಾಕ್ಕೊಂಡು ಈ ರವೆ ದೋಸೆಗೆ ಮಾಡ್ಕೊತೀವಲ್ಲ ಸಂಪಣ, ಆ ಹದಕ್ಕೆ ನಾವು ಮಾಡ್ಕೋಬೇಕು. ನೋಡಿ, ಈ ಹದಕ್ಕೆ ನಾನು ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಹದ ಇದ್ದರೆ ಸಾಕು. 2.5 ಗ್ಲಾಸ್ ಹಿಟ್ಟು ಹಾಕ್ಕೊಂಡ್ರೆ ನಮಗೆ ಒಬ್ಬೊಬ್ಬರಿಗೆ 4 ದೋಸೆ ಬರುತ್ತೆ, ಸಾಕು. ಒಂದು ಟೈಮ್ ನಾವು 3-4 ಜನಕ್ಕೆ ತಿಂಡಿ ಧಾರಾಳವಾಗಿ ನಾವು ಈ ಬರೀ ಅಕ್ಕಿ ಹಿಟ್ಟನ್ನೇ ಬಳಸಿ ನಾವು ಮಾಡ್ಕೋಬೋದು. ನಾಳೆ ಹೇಗಿದ್ರು ಭಾನುವಾರ ನೀವು ಮಾಡಿಕೊಂಡು ನೋಡಿ. ಅದರಲ್ಲೂ ನಾವು ಈ ಬೀಟ್ರೂಟು, ಕ್ಯಾರೆಟು ಎಲ್ಲ ಹಾಕಿರ್ತೀವಲ್ವ, ಇನ್ನೂ ಹೆಲ್ದಿಯಾಗಿರುತ್ತೆ. ನಾಳೆ ಸಂಡೇ ನೀವು ಮನೆಯಲ್ಲಿ ಮಾಡಿಕೊಂಡು ಇದಕ್ಕೆ ಸಾಗುನೋ ಚಟ್ನಿನೋ ಏನು ಬೇಕಾದ್ರೂ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ದೋಸೆ ಹಂಚಿಟ್ಟಿದ್ದೀನಿ, ಕಾದಿದೆ, ನೀರು ಚುಮ್ಕಿಸ್ಕೊಂಡು ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ಈಗ ಸಂಪಣವನ್ನು ತಿರುವಿ ನಾವು ಇದಲ್ಲಿಗೆ ಬಿಟ್ಕೋಬೇಕು, ಇಲ್ಲಾಂದರೆ ಅಕ್ಕಿ ಹಿಟ್ಟೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ, ನಿಮಗೆ ದೋಸೆ ಎದ್ದೇಳಲ್ಲ ಹೆಂಚ ಮೇಲೆ. ಆದ್ದರಿಂದ ಸ್ಟವ್ನ ಲೋ ಫ್ಲೇಮಿಗೆ ಮಾಡಿಕೊಂಡು ನೀವು ಪ್ರತಿ ಬಾರಿ ಬಿಡಬೇಕಾದ್ರೂ ಸಂಪಣವನ್ನು ತಿರುವ್ಕೊಂಡು ಬಿಡಬೇಕು, ಇಲ್ಲಾಂದರೆ ದೋಸೆ ಬರಲ್ಲ, ಎದ್ದೇಳಲ್ಲ ಹೇಳಿದ್ದೀನಿ. ಈಗ ಸಂಪೂರ್ಣವಾಗಿ ಬಿಟ್ಟಿದ್ದೀನಿ. ಈಗ ನೋಡಿ ಬೇಯ್ತಾ ಬರ್ತಾ ಇದೆ. ಈಗ ನೀವು ಯಾವುದು ಅಡಿಗೆ ಎಣ್ಣೆಯನ್ನು ಬಳಸ್ತೀರಾ ಆ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನು ಕ್ರಿಯಾ ಫುಡ್ಸ್ ರವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಬಳಸೋದು. ನಾನು ಅದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಗರಿಯಾಗಿ ಬೇಕಾದ್ರೂ ಬೇಯಿಸ್ಕೊಬೋದು, ಏನು ತೊಂದರೆ ಇಲ್ಲ. ಯಾವತ್ತೋ ಒಂದಿನ ಹೆಚ್ಚಿಗೆ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ. ನೋಡಿ ಸ್ನೇಹಿತರೆ, ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಸೈಡೆಲ್ಲ ಬಿಡ್ತಾ ಬರುತ್ತೆ. ನೋಡಿ, ತೋರಿಸ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಎದ್ದು ಬರುತ್ತೆ ಅಂತಂತ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಗರಿಯಾಗಿ ಬೇಕಾದ್ರೂ ಬೇಯಿಸ್ಕೊಳ್ಳಿ, ನೀವು ಮೃದುವಾಗಿ ಬೇಕಾದ್ರೂ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕರವಾದ ಈ ಅಕ್ಕಿ ಹಿಟ್ಟಿನ ದೋಸೆಯನ್ನು ಒಮ್ಮೆ ಟ್ರೈ ಮಾಡಿ. ಅದರಲ್ಲೂ ನಾನು ತೋರಿಸಿರೋ ವಿಧಾನದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಆದರೂ ಇರಲಿ, ಸಾಂಬಾರಾದರೂ ಇರಲಿ, ಅಥವಾ ಸಾಗು ಆದರೂ ಮಾಡ್ಕೊಳ್ಳಿ. ನಿಮಗೇನು ಇಷ್ಟ ಬರುತ್ತೆ ಅದನ್ನು ಸೈಡ್ ಡಿಶ್ ಮಾಡಿಕೊಂಡು ನೀವು ಇದನ್ನು ತಿನ್ಬೋದು. ಸಖತ್ತಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ತವಾಗೆ ಎಲ್ಲೂ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ನೀವೇನು ನೋಡ್ತಾ ಇದ್ದೀರಲ್ಲ, ಟ್ರೈ ಮಾಡ್ತೀರಾ ಅಲ್ವಾ? ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಮರೆಯದೆ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಕಿ ಹಿಟ್ಟು ಒಂದನ್ನೇ ಬಳಸಿ ನಾವು ಹೆಲ್ದಿಯಾಗಿ
ಹೇಗೆ ದೋಸೆಯನ್ನು ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಅನ್ನೋದನ್ನು ತೋರಿಸಿದ್ದೀನಿ. ದಿಢೀರಾಗಿ ನೀವು ಒಮ್ಮೆ ಅದಕ್ಕೆ ನಾಳೆ ಭಾನುವಾರನೇ ಟ್ರೈ ಮಾಡಿ ಹೇಗಿತ್ತು ಅಂತ ಮರೆಯದೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ನಾನು ಸೋಮವಾರ ನಿಮಗೆ ಸಿಗ್ತೀನಿ. ನಮಸ್ಕಾರಗಳು. ಜೈ ಗಣೇಶ.